ಉಸಿರಾಟವನ್ನು ಗಮನಿಸ್ಕೊಳ್ಳೋಣ. ಪ್ರಕೃತಿಯನ್ನು ಅವಲಂಬಿಸ್ತೀವಿ. ಹೊರಗೆ ವಾಹನ ಶಬ್ದ ಇರಲಿ, ಜನರ ಓಡಾಟ ಇರಲಿ, ಏನೇ ಗಲಾಟ ಇದ್ರೂ ಅದಕ್ಕೆ ಪ್ರತಿಕ್ರಿಯಿಸುವುದು ಬೇಡ. ಗಾಳಿ ಮೈಯನ್ನು ಸೋಕ್ತಾ ಇರೋದನ್ನು ಗಮನಿಸ್ಕೋಣ. ಹಕ್ಕಿಗಳ ಚಿಲಿಪಿಲಿದು ಕೇಳಿಸ್ತಾ ಇರುತ್ತೆ. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಸಾಕು. ರಕ್ತದ ಪರಿಚಲನೆಯನ್ನು ಗಮನಿಸೋಣ. ನಾಡಿಯ ಮಿಡಿತಗಳು, ಶ್ವಾಸಕೋಶದ ಏರಿಳಿತ, ಅಲ್ಲಿ ದೀರ್ಘವಾಗಿ ಉಸಿರಾಟ. ವಾಪಸ್ ಬರೋಣ. ಒಂದು ಸೆಕೆಂಡ್ ಅಲ್ಲ ಹೇಳ್ರಿ. ಪೂರಕ ರೇಚಿತ, 5 ಪೂರಕ ರೇಚಿತ, ಪೂರಕ ರೇಚಿತ, 4 ಪೂರಕ ರೇಚಿತ, ಪೂರಕ ರೇಚಿತ. ಮಾರ್ಜಾಲ ಶ್ವಾಸ ಸಿದ್ಧರೋಣ. ಪೂರಕ ಮಾಟ ಬೆನ್ನಹಳ್ಳ, ಪೂರಕ ರೇಚಿತ ಒಪ್ಸಿ, ಪೂರಕ ರೇಚಿತ. ಸ್ವಾನ ಶ್ವಾಸ, ನಾಲಿಗೆಯನ್ನು ಸಂಪೂರ್ಣ ಹೊರಹಾಕಿ ಉಸಿರಾಟ. ಸಭಾ ಕಟಿ ಶ್ವಾಸ, ಕೈಯಿಂದ ಕಟ್ಕೊಂಡು ಪೂರಕ ಮಾಡ್ತಾ ಇದ್ದೆ, ರೇಚಕ ಮಾಡ್ತಾ ಬಂದು ಪೂರಕ ಮೇಲೆ ಹಸ್ತ ಬದಲಾವಣೆ ಮಾಡಿಕೊಂಡು ರೇಚಕ ವಾಪಸ್. ಅಷ್ಟ ದೇವತಾ ನಮಸ್ಕಾರಗಳನ್ನು ಜೋಡಿಸ್ಕೊಂಡಿದ್ವಿ. ಸ್ವಲ್ಪ ನಮ್ಮ ಚಿಂತನೆ ಈ ಕಡೆ ಇರಬೇಕಾಗುತ್ತೆ. ಭಗವಂತ ಪರಮಾತ್ಮ ನಿರಾಕಾರ. ಯಾಕೆ ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀವಿ? ನಾವು ಉತ್ತರವನ್ನು ಹುಡುಕಲಿಕ್ಕೆ ಹೋಗ್ತಾ ಇಲ್ಲ. ಪರಮಾತ್ಮ ನಿರಾಕಾರ ಅಂತ ಗೊತ್ತು. ಒಂದು ಬೃಹತ್ತಾದ ಶಕ್ತಿ, ಈ ಬ್ರಹ್ಮಾಂಡವನ್ನೇ ನಡೆಸ್ತಾ ಇರೋ ಒಂದು ಶಕ್ತಿಯನ್ನ ವಿಜ್ಞಾನ ಸಹ ಗುರುತಿಸ್ತಾ ಇದೆ. ಅದನ್ನು ಅದು ಸೂಪರ್ ಎನರ್ಜಿ ಅಂತ ಹೇಳುತ್ತೆ ಅಷ್ಟೇ. ನಾವು ಅದನ್ನು ಪರಮಾತ್ಮ ಅಂತೇಳಿ ಕರೀತಾ ಇದ್ದೀವಿ. ಈ ಒಂದು ಶಕ್ತಿಯನ್ನ ಏನಂತ ಹುಡುಕಲಿಕ್ಕೆ ನಮ್ಮ ದೇಶದ ಇಲ್ಲಿ ಆಗೋಗಿರುವಂಥ ಋಷಿಮುನಿಗಳು ಪ್ರಯತ್ನ ಮಾಡ್ತಾರೆ, ತಪಸ್ಸನ್ನು ಆಚರಿಸ್ತಾರೆ. ಒಂದೊಂದು ಶಕ್ತಿಯ ಅಂಶದ ಹಿಂದೆ ಒಂದು ಗಮನಿಸಿ, ಸೂರ್ಯನ ಮೇಲೆ ಒಂದು ತಪಸ್ಸು ಮಾಡಿದಾಗ ಸೂರ್ಯನ ಸ್ಥಿತಿಗತಿಗಳು ಅವರಿಗೆ ಅರ್ಥ ಆಗುತ್ತೆ, ಒಂದು ದರ್ಶನ ಆಗುತ್ತೆ. ಅಲ್ಲಿ ಅದರ ಬಗ್ಗೆ ಶ್ಲೋಕಗಳನ್ನು ಅವ್ರ ಬಾಯಿಂದ ಬರ್ತವೆ. ಈ ಥರ ವೇದಗಳ ನಿರ್ಮಾಣ ಆಯಿತು. ಅಲ್ಲಿ ಆ ಭಗವಂತನ ಅವ್ರು ಕಂಡಂಥ ಒಂದು ವರ್ಣನೆಯನ್ನು ಅಲ್ಲಿ ಮಾಡ್ತಾರೆ. ಆ ವರ್ಣನೆಯ ಆಧಾರದ ಮೇಲೆ ನಾವೆಲ್ಲ ಒಂದೊಂದು ವಿಗ್ರಹಗಳನ್ನು, ರೂಪಗಳನ್ನು ಮಾಡ್ಕೊಂಡಿದ್ವಿ. ನಾವು ಯಾವುದೇ ವಿಗ್ರಹಾರಾಧನೆ ಮಾಡಿದ್ರು ಸಹ ಭಗವಂತ ನಿರಾಕಾರ ಅನ್ನೋದು ನಮಗೆ ಗೊತ್ತೇ ಇರುತ್ತೆ. ಅದರ ಆಧಾರದ ಮೇಲೆ ಇದಾಗಿದೆ. ಇದನ್ನು ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ವಿಗ್ರಹಾರಾಧನೆಯನ್ನ ಸೇರಿಸಿದಾಗ ಅವರಿಗೆ ಸಮರ್ಥನೆಯನ್ನು ಕೊಡುವಂಥ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅದೇ ಸ್ವಾಮಿ ವಿವೇಕಾನಂದರು ನಮ್ಮ ಕಡೆ ತಿರುಗಿ ಮಾತಾಡಬೇಕಾದ್ರೆ, ನಾವು ನೀಟಾಗಿದ್ದೀವಿ, ನಿಮ್ಮ ದೇವರನ್ನೆಲ್ಲ ಮಾಡು, ಏನಾಗಿದೆ ಇಲ್ಲಿ, ಯಾಕೆ ಹೀಗಾಗಿದೆ ಅಂತ ಅವರೊಂದು ಚಿತ್ರಣವನ್ನು ನಾವು ಇವತ್ತು ಅಷ್ಟ ನಮಸ್ಕಾರದಲ್ಲಿ ಕಾಣುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಇವತ್ತು ಕ್ರಿಯಾತ್ಮಕಗಳೇನು ಮಾಡ್ತಲ್ಲ, ಒಂದೇ ಸಾರಿ ಹಸ್ತ
ದೇವತಾ ನಮಸ್ಕಾರ ಮಾಡ್ತೀವಿ. ಮೊದಲನೆಗೆ ಗಣಪತಿ ನಮಸ್ಕಾರ. ಅದಕ್ಕೆ ನಮ್ಮ ಅರುಣೋದಯ ಶಾಖೆಯವರು ಸಿದ್ಧರಾಗಿದ್ದಾರೆ, ಅವರು ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ ಸ್ಥಿತಿ. ಗಣಪತಿ ಪ್ರಾರ್ಥನೆ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸ್ಥಿತಿ ಸಿದ್ಧ ಕುರು. ಪೃಥ್ವಿ ಜಲ, ಅಗ್ನಿ, ವಾಯು, ಆಕಾಶ. ಮೂಗು, ನಾಲಿಗೆ, ಚರ್ಮ. ಪಾದ, ಪಾಣಿ, ಪಾಯು, ಉಪಸ್ಥ, ಸ್ವ. ರೂಪ. ಏನಾಗ್ತಾ ಇದೆ ನೋಡ್ಕೊಳ್ಳಿ. ವಾಪಸ್ ತಿರ್ಗೋಣ ಈಗ. ಕಾರ್ಯೋನ್ಮುಖರಾಗುವಂತ ವ್ಯಕ್ತಿತ್ವ. ಹಾಗೆ ನಮ್ಮಲ್ಲಿ ಸಹ ಒಂದು ತಕ್ಷಣ ಕಾರ್ಯೋನ್ಮುಖವಾಗುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು. ನಾವು ಇವತ್ತು ಹೇಳಿದ್ರೆ ನಾಳೆ ರೆಡಿ ಆಗ್ತೀವಿ, ಹಾಗಲ್ಲ. ಈಗ ಹೇಳಿದ್ರೆ ಮರುಕ್ಷಣದಲ್ಲಿ ಯುದ್ಧಕ್ಕೆ ಸಿದ್ಧರಾಗೋಣ. ನಮಸ್ಕಾರ ಸ್ಥಿತಿ. ಮಹಾಲಿಂಗನಾಯಕ ಷಣ್ಮುಖನನ್ನು ಆಜ್ಞಾಚಕ್ರದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಷಣ್ಮುಖ ಪ್ರಾರ್ಥನೆಯನ್ನು ಮಾಡೋಣ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಗೋತು ಮಾಡ್ಕೋಣ. ಗ್ರೀವ ಸಂಧಿ ಚಾಲನೆ. ಮೂರು ಬಾರಿ ದೀರ್ಘ ಉಸಿರಾಟ ಮಾಡೋಣ. ಕುರು ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಭುಜಂಗಾಸನ ಚಾಲನೆ 3 ಬಾರಿ. 2 ಕೈಗಳನ್ನು ಹಿಂದೆ ತೆಕ್ಕೆ ಹಾಕೊಳ್ಳೋಣ. ಕುರು ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಭುಜಂಗ 3 ಬಾರಿ ಉಸಿರಾಟ ಮಾಡೋಣ. ಹಾಗೆ ಶಲಭಾಸನ ಸ್ಥಿತಿ. ಈಗ ಉಸಿರಾಟ ಮಾಡೋಣ. ಧನುರಾಸನ. ಅಪ್, ವಾಪಸ್. ಮಯೂರಾಸನ. ಅಕ್ಕಂದಿರು ಕಂಸಾಸನ, ಅಣ್ಣಂದಿರು ಮಯೂರಾಸನ ಸ್ಥಿತಿ. ವಾಪಸ್. ವಕ್ರಾಸನ. ಎಡಗಾಲಿಂದ ಫಸ್ಟ್ ಮಾಡೋಣ. ಹಸ್ತಪಾದ ಬದಲಾವಣೆ ಮಾಡ್ಕೊಳ್ಳೋಣ. ವಾಪಸ್. ವೀರಾಸನ. ವೀರಾಸನ ಷಣ್ಮುಖಿ ಮುದ್ರೆ 3 ಬಾರಿ ಭ್ರಾಮರಿ ಮಾಡೋಣ. ಶುರು.
ಆದಮೇಲೆ ವಿಶ್ರಾಂತಿ. ಸಮಿತಿಗೆ ನನ್ನ ವಂದನೆಗಳನ್ನು. ಅಯ್ಯೋ ಸ್ತ್ರೀ ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಅಶ್ವಸಂಚಲನಾಸನ, ಅರ್ಧಚಂದ್ರಾಸನ, ಅಧೋಮುಖ ಶ್ವಾನಾಸನ, ಸಮತಲ ಸ್ಥಿತಿ. ಹಾಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಹಸ್ತಗಳು ನಮಸ್ಕಾರ ಸ್ಥಿತಿ. ಶಕ್ತಿ ದೇವತೆ ದುರ್ಗೆಯನ್ನ ಆಜ್ಞಾ ಚಕ್ರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಎಲ್ಲರೂ ಒಟ್ಟಾಗಿ ಭಕ್ತಿಪೂರ್ವಕವಾಗಿ ದುರ್ಗೆಯನ್ನ ಪ್ರಾರ್ಥನೆ ಮಾಡೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಋಷಿ ಪ್ರಚೋದಯಾತ್. ಶರಣಾಸನ, ವ್ಯಾಘ್ರಶ್ವಾಸ, ಶ್ವಾನಾಸನ ಎಡಗಾಲಿಂದ, ವೀರಭದ್ರಾಸನ, ಗಾಳು ಶೀರ್ಷಾಸನ, ವಾಪಸ್ ತಿರಂಗಾಸನ, ಮಾರ್ಜಾಲ ಶ್ವಾಸ, ಬಲಗಾಲಿನಿಂದ ಶ್ವಾನಾಸನ, ವೀರಭದ್ರಾಸನ, ಗಾಳು ಶೀರ್ಷಾಸನ, ವಾಪಸ್ ಪದ್ಮಕೋಣಾಸನ, ಅಧೋಮುಖ ಪದ್ಮಕೋಣಾಸನ, ವೀರಾಸನ, ಸುಪ್ತ ವೀರಾಸನ, ವಾಪಸ್ ಮಂಡೂಕಾಸನ, ಅಧೋಮುಖ ಮಂಡೂಕಾಸನ, ವಾಪಸ್ ವಜ್ರಾಸನ. ಅಕ್ಕಂದರು ಪಂಚ ನಮಸ್ಕಾರಗಳು, ಅಣ್ಣಂದರು ದೀರ್ಘದಂಡ ನಮಸ್ಕಾರ. ವಾಪಸ್ ವಜ್ರಾಸನದಲ್ಲಿ ವಿಶ್ರಾಂತಿ. ಅವಕಾಶಕ್ಕಾಗಿ ಸಮಿತಿಗೆ ಧನ್ಯವಾದಗಳು. ಆಧ್ಯಾತ್ಮಿಕ ಶಕ್ತಿಯ ಕೊರತೆಯಿಂದ ನಮಗೆ ಬದುಕೆ ಅರ್ಥ ಆಗ್ತಾ ಇದೆ. ತಿಂದುವ ಎದ್ದುವ ಮಲಗಿದ್ವ ಇಷ್ಟೇ ಆಗ್ತಾ ಇದೆ. ಅದರಿಂದ ಆಚೆ ಯೋಚನೆ ಮಾಡಲಿಕ್ಕೂ ಅವಕಾಶ ಆಗ್ತಾ ಇದೆ. ಇಂಥ ಒಂದು ವಿಶೇಷವಾದ ಪ್ರಯತ್ನೆಯನ್ನು ಬೆಳೆಸುವಂತಹ ಒಂದು ಶಿವನಮಸ್ಕಾರದಲ್ಲಿ ಎಲ್ಲರೂ ಭಾಗಿಯಾಗೋಣ. ಇದನ್ನು ನಡೆಸ್ಕೋಬೇಕು ಅಂತ ಶಾಖೆಯ ಶಿಕ್ಷಕರಾದಂಥ ಮಣಿಯಕ್ಕವರನ್ನು ವಿನಂತಿ ಮಾಡಬೇಕು. ನಮಸ್ಕಾರ ಸ್ಥಿತಿ, ಅಂತರ್ದೃಷ್ಟಿ. ಆ ಪರಮೇಶ್ವರನ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡೋಣ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ದಕ್ಷಿಣ ನಮಸ್ಕಾರ ಸಿದ್ಧರಾಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪೂರ್ವ ನಮಸ್ಕಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಸಿದ್ಧರ ನಮಸ್ಕಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಗೆ ಪಶ್ಚಿಮ ನಮಸ್ಕಾರಕ್ಕೆ ಜೋಡಿಸ್ಕೊಂಡ್ಬಿಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಷ್ಟಾಂಗ ಪಾದನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೀರ್ಘದಂಡಾಸನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಕಪಾದ ಎಡಗಾಲಿಂದ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾಲು ಬದಲು ಮಾಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಕಾನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎರಡು ಕಣ್ಣಿದೆ. ಉತ್ಥಾನಾಸನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರಾಸನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರಿ ಓಂ. ಇದನ್ನ ನಾವು ಪ್ರತಿನಿತ್ಯ ಕಣ್ಮುಚ್ಕೊಂಡು श्री राम जय जय राम. एक पाद प्रसरणासन. श्री राम जय जय राम. अधोमुख श्वानासन. श्री राम जय राम. भुजंगासन. श्री राम जय राम. भूतरासन. श्री राम जय राम. अण्णंदिरु आकुंचित भूतरासन. श्री राम जय राम. एकपाद प्रसरणासन. श्री राम जय राम. हनुमन् ध्वज वंदनासन. श्री राम जय राम. वीरभद्रासन. श्री राम जय राम. हनुमन् ध्वजासन. श्री राम जय राम. नमस्कारासन. श्री राम जय राम. ಈಗ ಬಲಗಾಲಿನಿಂದ ಹನುಮನ್ ಧ್ವಜಾಸನ. ಶ್ರೀ ರಾಮ್ ಜಯ ರಾಮ್. ವೀರಭದ್ರಾಸನ. ಶ್ರೀ ರಾಮ್ ಜಯ ರಾಮ್. ಹನುಮನ್ ಧ್ವಜ ವಂದನಾಸನ. ಶ್ರೀ ರಾಮ್ ಜಯ ರಾಮ್. ಏಕಪಾದ ಪ್ರಸರಣಾಸನ. श्री राम जय राम. अधोमुख श्वानासन. श्री राम जय राम. भुजंगासन.
श्रीराम जय राम जय जय राम भूधरासन श्रीराम जय जय राम एकपाद प्रसरणासन श्रीराम जय राम हनुमन ध्वजवंदनासन श्रीराम जय राम वीरभद्रासन श्रीराम जय राम हनुमन ध्वजासन श्रीराम जय राम नमस्कारासन श्रीराम जय राम ಹಾಗೆ ನಮಸ್ಕಾರ ಸ್ಥಿತಿಲಿರಿ ಫಲಶ್ರುತಿ ಮಂತ್ರ मनोजवं मारुततुल्यवेगं जितेन्द्रियं बुद्धिमताः परिष्ठं वातात्मजं वानरयूथमुख्यं श्रीरामदूतं शरणं प्रपद्ये श्रीरामदूतं शरणं प्रपद्ये श्रीरामदूतं शरणं प्रपद्ये विश्रांति ಧನ್ಯವಾದಗಳು ಅಷ್ಟ ನಮಸ್ಕಾರ 5 ಸುತ್ತು ನಮಸ್ಕಾರ ಇರುತ್ತೆ 3 ಮಂತ್ರಗಳನ್ನು ಹೇಳ್ತಾ ಒಂದೊಂದು ಕೃತಿಗೆ ಜೋಡಿಸ್ಕೊಳ್ತೇವೆ ಸಮಸ್ಥಿತಿ ನಮಸ್ಕಾರ ಸ್ಥಿತಿ ಅಂತರ್ದೃಷ್ಟಿ ಆ ಉದರಿಸುತ್ತಿರುವ ಸೂರ್ಯದೇವನನ್ನು ಆಜ್ಞಾಚಕ್ರದಲ್ಲಿ ಸ್ಥಾಪಿಸ್ಕೋಣ ಆತನಿಂದ ಬರುವಂತಹ ತೇಜಸ್ಸು ಓಜಸ್ಸು ಶಕ್ತಿ ಚೇತನಗಳನ್ನು ಅಭ್ಯಾಸದಲ್ಲಿ ಪಡ್ಕೋಣ ಎಲ್ಲರೂ ಒಟ್ಟಾಗಿ सूर्य मित्र ओम हिरण्येन पात्रेण सत्यस्यापि प्रमुख